ಶಿರೂರ ಭಕ್ತಿ ಮಠಕ್ಕೆ ಚಿದಾನಂದ ಸವದಿ ಭೇಟಿ. ತಂದೆ ಹಾಕಿಕೊಟ್ಟ ಹಾದಿಯಲ್ಲಿ ಸುಪುತ್ರ ಚಿದಾನಂದ ಸವದಿ ಜನಸೇವೆ. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿ ವಿತರಣೆ. ಬಿರು ಬಿಸಿಲಿನಲ್ಲೂ ಲಕ್ಷ್ಮಣ್ ಸವದಿ ಫೌಂಡೇಶನ್ ಅವಿರತ ಕಾರ್ಯ. ಜನಮನ್ನಣೆ ಪಡೆದ ಯುವ ನಾಯಕ ಚಿದಾನಂದ ಸವದಿ. ಶಿರೂರ ಭಕ್ತಿ ಮಠಕ್ಕೆ ಯುವ ನಾಯಕ ಚಿದಾನಂದ ಸವದಿ ಭೇಟಿ. ಹೌದು, ಅಥಣಿ ತಾಲೂಕಿನ ಶಿರೂರ ಗ್ರಾಮದ ಭಕ್ತಿ ಮಠಕ್ಕೆ ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಸುಪುತ್ರ ಚಿದಾನಂದ ಸವದಿ ಆತ್ಮೀಯ ಭೇಟಿ ನೀಡಿ ಪರಮ ಪೂಜ್ಯ ಶ್ರೀ ಸದ್ಗುರು ಕೊಂಡಿಬಾ ಮಹಾರಾಜರ ದರ್ಶನ ಪಡೆದು ಹಳ್ಳಿಗಳಲ್ಲಿ ಇರುವ ಸಾರ್ವಜನಿಕರ ಸಮಸ್ಯೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಶಾಲೆಗಳಿಗೆ ಭೇಟಿ ನೀಡಿ ಲಕ್ಷ್ಮಣ್ ಸವದಿ ಫೌಂಡೇಶನ್ ಹಾಗೂ ಅಭಿಮಾನಿ ಬಳಗ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ತಂದೆ ಹಾಕಿಕೊಟ್ಟ ಹಾದಿಯಲ್ಲೇ ಪುತ್ರ ಚಿದಾನಂದ ಸವದಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಅಥಣಿ ಹಾಗೂ ಕಾಗವಾಡ ತಾಲೂಕುಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಿನ್ನೆಲೆ ಪ್ಯಾಡ್, ಪೆನ್ ಸೇರಿದಂತೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ರು. ಕಳೆದ 3 ದಿನಗಳಿಂದ ಪಾರ್ತನಹಳ್ಳಿ, ಜಂಬಗಿ, ಸಂಬರಗಿ, ಶಿರೂರ, ಕಿಳೆಗಾಂವ್ ಸೇರಿದಂತೆ ಹಲವು ಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದು, ಬರುವ ಜೂನ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಲಾಗುವುದು ಅಂತ ತಿಳಿಸಿದ್ರು. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಇವತ್ತು ಅಥಣಿ ತಾಲೂಕು ಮತ್ತು ಕಾಗವಾಡ ತಾಲೂಕಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳಾಗಿರ್ಬೋದು, ಖಾಸಗಿ ಶಾಲೆಗಳಾಗಿರ್ಬೋದು, ಎಡೆಡ್ ಶಾಲೆಗಳಾಗಿರ್ಬೋದು, ನಾನ್ ಎಡೆಡ್ ಶಾಲೆಗಳಾಗಿರ್ಬೋದು, ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಇವತ್ತು ಉಚಿತ ಪ್ಯಾಡ್ ವಿತರಣಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ವಿ. ಆ ನಿಟ್ಟಿನೊಳಗೆ ತಾವು ಬಹುಶಃ ನನಗೊಂದು ಭರವಸೆ, ಯಾಕಂತಂದರೆ ಕಳೆದ ವರ್ಷ 2024-25ನೇ ಸಾಲಿನಲ್ಲಿ SSLC ಹಾಗೂ ದ್ವಿತೀಯ PSC ಅಲ್ಲಿ ಅಧಿಕ ಅಂಕಗಳನ್ನು ಪಡೆದಿರ್ತಕ್ಕಂಥ ಟಾಪ್ 10 ಸಾಲಿನಲ್ಲಿ ನಮ್ಮ ತಾಲೂಕನ್ನು ಕೂಡ ಇತ್ತು ಅನ್ನೋ ಕೂಡ ಹೆಮ್ಮೆಯ ವಿಚಾರವನ್ನು ಇಟ್ಟುಕೊಂಡು ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಶಾಲೆಗೆ, ಇಡೀ ನಾಡಿಗೆ ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿ ಇವತ್ತು ನೀವು ಆಗಲಿ ಅಂತ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ. ಜೂನ್ ತಿಂಗಳೊಳಗೆ ನಿಮ್ಮೆಲ್ಲ ಯಾರು ಅತಿ ಹೆಚ್ಚು ಅಂಕಗಳನ್ನು ತಗೋದು ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ಆಹ್ವಾನ ಕೊಟ್ಟು ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಇಲ್ಲಿ 71 ಜನ ತಾವೇನು SSLC ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ, ನೀವೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ವಿನಂತಿ ಏನಪ್ಪಾ ಅಂದ್ರೆ, ನೀವು 71 ಜನ 90ಕ್ಕಿಂತ ಅಧಿಕ ಅಂಕಗಳನ್ನು ಪಡ್ಕೋಬೇಕು. ಜೂನ್ ತಿಂಗಳೊಳಗೆ ಬಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನೀವು ಬಂದು ಇಡೀ ನಮ್ಮ ಜಿಲ್ಲೆಗೆ ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿವಂತ ತಾವು ಆಗಲಿ ಅಂತ ಸಂದರ್ಭದಲ್ಲಿ ಆಶಿಸಿ ನಮ್ಮೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಶುಭವನ್ನು ಕೋರಿ ಇವತ್ತು ಲಕ್ಷ್ಮಣ್ ಸವದಿ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅವರು ನಮ್ಮ ತಂದೆಯವರ ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಎಲ್ಲ ಗುರು ಹಿರಿಯರ ಪರವಾಗಿ ತಮ್ಮ ಪರೀಕ್ಷೆಗೆ ಶುಭವಾಗಲಿ. ತಾವು
ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಈ ನಾಡಿಗೆ ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿವಂತರು ನಾವು ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಶಾಲೆಯ SDMC ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಆಡಳಿತ ಮಂಡಳಿಗಳು ಹಾಗೂ ಶಿಕ್ಷಕರು ಒಂದಾದ ಎಲ್ಲ ಗುರುಗಳನ್ನ, ಗುರುಮಾತೆಯವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.